ಫಸ್ಟ್ ಮುಂದೆ ಬಕ್ರಾನ ಕಳ್ಸೋಣ. ಅವ್ರು ಬಕ್ರಾ ಆದ್ರೆ ನಾವು ಸೇಫ್ಟಿ ಆಗಿ ಹೋಗೋಣ. ಹಾಯ್, ಹಲೋ. ಇವತ್ತು ನಾವು ಬಂದಿದೀವಿ ಬಕ್ರಾ ಬಿಹೈಂಡ್ ಕ್ಯಾಮ್ರಾ ಜೊತೆ. ಸ್ಟಾಲ್ಗೆ ಏನಿಲ್ಲ, ಕೈಗೇನಾದ್ರು ಏಟಾಗಿದೆ, ನೋವಾಗ್ತಿದೆ ಅಂತ ಯೂಸ್ ಮಾಡ್ತಿಲ್ಲ. ಇದು ಇಂಬ್ಳಕ್ಕೆ. ಇಂಬ್ಳ ಇದು ನಮ್ಮ ಬ್ರಹ್ಮಾಸ್ತ್ರ ಫಾರ್ ಇಂಬ್ಳ. ಈ ಅಸ್ತ್ರಗಳನ್ನು ಬಳಸಿದ್ರೆ ಇಂಬ್ಳ ಹತ್ತಲ್ಲ ಅನ್ನೋದು ನಮ್ಮ ಮೂಢನಂಬಿಕೆ. ಮೂಢನಂಬಿಕೆನ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ಹಚ್ಕೊಂಡ್ಮೇಲೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವನ್ ಮೊಬೈಲ್ ಅಲ್ಲಿ ಮಾತ್ರ ಈ ತರ ಫೀಚರ್ ಇದೆ, ಡಬಲ್ ವ್ಯೂದು ಅಂತ ಅನ್ಕೊಂಡಿದ್ದ ಈ ಹಂದಿ ಹಿಡಿಯೋನು. ಬಟ್ ಎಲ್ಲರ ಮೊಬೈಲ್ ಅಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಅನ್ಎಜುಕೇಟೆಡ್ ಗೆ ಮಾತ್ರ ಹೇಳಿದ್ದು ಅಷ್ಟೇ. ಅನ್ಎಜುಕೇಟೆಡ್ ಅಂದ್ರೆ ಇವನೇ ನೋಡಿ ಗೈಸ್. ಮೋಟೋ ಮೇಮ್ ವ್ಲಾಗರ್ ಅಂದ್ರೆ ಇವರೇ. ನಮ್ಮ ವಿಡಿಯೋದಲ್ಲಿ ಇವತ್ತು ಇಷ್ಟು ಕ್ಲೋಸ್ ನ ತೋರಿಸೋದು, ಸ್ವಲ್ಪ ಹಿಂದೆ ತೋರಿಸು, ಚೆನ್ನಾಗಿ ಕಾಣ್ತೀನಿ. ನೀ ಚೆನ್ನಾಗಿ ಕಾಣ್ಬಾರ್ದು ಅಂತಾನೆ ನನಗೆ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿ, ಮಾಡ್ಕೋಬೇಡಿ. ನೋಡಿ. ಇವರು ತುಂಬಾ ಸೆಲ್ಫಿಶ್ ಇದ್ದಾರೆ. ಇವರು ಎಡಿಟರು, ಮನೋರೋಗ ತಜ್ಞ, ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಎಸ್, ನಮ್ಮ ಎಡಿಟರ್. ಇವ್ರದ್ದು ಏನು ಕೆಲಸ ಇಲ್ಲ, ಎಲ್ಲ ಇವ್ರದೇ ಕೆಲಸ. ನಾವೆಲ್ಲ ಶೂಟ್ ಮಾಡೋದು, ಇವರೆಲ್ಲ ಕಟ್ ಮಾಡೋದು. ಇವ್ರು ಬಿಟ್ರೆ ಎಲ್ಲಾನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಗೈಸ್. ನೋಡಿ, ನಾವೆಲ್ಲ ಒಂದು 20-30 ನಿಮಿಷ ವಿಡಿಯೋ ಎಡಿಟ್ ಮಾಡ್ಕೊ ಬಂದ್ರೆ ಕಟ್ ಮಾಡಿ 5 ನಿಮಿಷ 6 ನಿಮಿಷ ಮಾಡೋದು ಇವರೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸಖತ್ತಾಗಿ ಮಾಡ್ತಾರೆ ಗೈಸ್. ಎಡಿಟರ್ ನೆಕ್ಸ್ಟ್ KGF 4ಗೆ ಇವರೇ ಎಡಿಟರ್. ಎಲ್ಲ ನೋಡ್ಕೊಳ್ಳಿ. ಆಟೋಗ್ರಾಫ್ ಬೇಕಾದ್ರೆ ತಮ್ಮನ್ ಕಾಣ್ತೀವಿ. ನಂಗೆ ಕೊಡಲ್ಲ ಸರ್, ಕೊಡಿ ಸರ್. ಕೊಡಲ್ಲ, ನಂಗೆ ಮೂಡಿಲ್ಲ. ಇವಾಗ ನ್ಯೂ ಸ್ಟೇಷನ್ ಮಾಡಿದ್ದಾರೆ ಆ ಕಡೆ. ಇದು ಹಳೆ ಸ್ಟೇಷನ್. ಇದು ಸ್ನೇಹ ಅಡ್ಡ. ಇದು ಸ್ನೇಹ ಅಡ್ಡನ ನನಗೆ ಕಳ್ಳಿ ತರ್ಕಂತೀನ. ಹೌದು. ಈ ಸಿ ಯಾರ್ತವಳು ಹೇಳ್ಬೇಡ. ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಶಾಶ ಅವರೇ? ಶಾಶ ಅವ್ರ ನಮ್ಮ ಗೈಡ್. ಈಗ ಚಿತ್ರದುರ್ಗದ ಒಳಗಡೆ ಕೋಟೆ ಹತ್ರ ಅಬ್ಬಿ ಫಾಲ್ಸ್ ಅಂತ ಇದೆ. ಅದು ಫಾಲ್ಸ್. ನಮ್ಮ ಗೈಡ್ ದಾರಿ ತಪ್ಪಿಸಿದ್ದಾರೆ. ಹಾಗಾಗಿ ದಾರಿ ತಪ್ಪಿದ ಶಾಶ ಆಗಿದ್ದಾರೆ. ಮಾತೇ ಇಲ್ಲ. ಕದಿ ಲಾಕ್ ಆಗ್ತಿಲ್ಲ. ಲಾಕ್ ಆಯ್ತಾ? ನೋಡಿ ಆಯ್ತು. ಯಾರೋ ಸರಿ ಇಲ್ಲ, ಸರಿ ಯಾರು ಸ್ನಾನ ಮಾಡ್ಕೊ ಬರಲ್ಲ. ನಾವೆಲ್ಲ ಮಾಡಿದ್ವಿ. ನಾವು ಮಾಡಿದ್ವಿ. ನಂಗೆ ಯಾಕೋ ಶಾಶು ಮೇಲೆ ಡೌಟ್. ಶಾಶು ಮಕ್ಕ ತೊಳಿರೋ ಡೌಟೆ. ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ನೀನ್ ಕೇಳಬಾರ್ದು. ದೊಡ್ಡ ತಪ್ಪು. ನಮ್ದು 2 ದಿನದ ಪ್ಲಾನ್ ಎಲ್ಲ ಚೆನ್ನಾಗಿದೆ. ಇವತ್ತು ಸ್ನೇಹ ಜಾಯ್ನ್ ಆದ್ರು. ಏನ್ ಕ್ವಾಲಿಟಿ ಅಮ್ಮ ನೀನು ಬಕ್ರಾ ಏನ್ ಕ್ವಾಲಿಟಿ ನೋಡಿ ಗೈಸ್, ನಾನು ಒಂದು ವಿಷಯ ಹೇಳ್ಬೇಕಂತ ಇದ್ದೀನಿ. ನಾನು ಅಬ್ಸರ್ವ್ ಮಾಡಿರೋದು, ಇವರು ರಾಜ್ ಬಿ ಶೆಟ್ಟಿ ತರ ಇಲ್ವಾ? ಯಾವ ಇವೆಲ್ಲ? ಲೆಟ್ಸ್ ಗೋ. ಇವನ್ ಯಾರು ಗುರು? ಒಳ್ಳೆ ಗೂಚಿ ಪ್ರಾಡಕ್ಟ್ ತರ ಇವನ್ನೆಲ್ಲ ಶೋ ಆಫ್ ಮಾಡ್ತಿದ್ದಾನೆ. ವಾಲಿನಿ 3 ಡೆಟಾಲ್ ಹಿಡ್ಕೊಂಡು. ಇದೇ ನಮ್ಗೆ ಇವಾಗ ಏನು ಆಧಾರ ಮುಂದೆ ಹೋಗಕ್ಕೆ. ಆಧಾರ್ ಕಾರ್ಡು ನೋಡಿ. ಸಸ್ತಾ ರಾಜ್ ಬಿ ಶೆಟ್ರು ಇವರೇ. ಅವರು ಮಾಡಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅದು ಗೊತ್ತಿಲ್ಲ. ನಾವು ಆಗುಂಬೆಲೆ ಇರೋದು, ನಾವು ಹೊರಡೆ ಹೋಗೋದಿಲ್ಲ. ಇವಾಗ ಹೋಗ್ತಾ ಇದೀವಿ, ಅಲ್ಲೊಂದು ಕೋಳಿ ಓಡಾಯ್ತು. ಕೋಳಿ ಅಲ್ಲಕ್ಕ, ಅದು ನವಿಲು. ಹೆಣ್ಣು ನವಿಲು ಅಷ್ಟೇ ಕೆಟ್ಟದಾಗಿರುತ್ತೆ. ಗಂಡು ನವಿಲು ಆದ್ರೆ ಚೆನ್ನಾಗಿ ಸುಂದರವಾಗಿರುತ್ತೆ ಅಲ್ವಾ ಬ್ರೋ? ಗಂಡು ನವಿಲಿಗೆ ಗೆರೆ ಎಲ್ಲ ಇರುತ್ತೆ. ಇವ್ರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ. ನಮಗೆ ಸ್ವಾಭಿಮಾನ ಇದೆ. ಯಪ್ಪ, ಹೊಂಡಗಳು, ಕಲ್ಲುಗಳು, ಮುಳ್ಳುಗಳು, ಮರಗಳು, ಕಾಡುಗಳು, ಇಂಬಳಗಳು ಎಲ್ಲವೂ ಇದಾವೆ. ಕನ್ನಡ ಬಂದ್ರೆ ಅರ್ಥ ಆಗ್ತಿತ್ತು. ಇಂಥವ್ರಿಂದಾನೇ ಕರ್ನಾಟಕ ಉದ್ಧಾರ ಆಗ್ತಿಲ್ಲ. ಇಂಥವ್ರಿಂದಾನೇ ಕರ್ನಾಟಕ ಕುಲ್ಗೆಟ್ ಹೋಗಿರೋದು. ಮಕ್ಕಳ ಲಾಗರ್ ಇದಾರಲ್ಲ, ಈಗ ಮಾತ್ರ ಕೆಲವೊಂದು ಜಾಗ ಇದೆ ನೆಕ್ಸ್ಟ್. ಅವಾಗ ಇದೇ ಮಾತು ಬರ್ತಾವ ಅಂತ ನಾನು ನೋಡ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ ಬರಲ್ಲ? ಆಯ್ತು, ನೋಡೋಣ. ಬಂದೇ ಬರುತ್ತೆ. ಏನಾದ್ರೂ ಬರ್ಲಿ ಆಯ್ತಾ. ನೀವು ಹೆದ್ರದಷ್ಟು ಇಂಬಳಕ್ಕೆ ನಾನು ಹೆದ್ರೋದಿಲ್ಲ. ನಮ್ಮ ಡೆಟಾಲ್ಗೆ ಎದುರ್ಕೊಂಡು ಇಂಬಳ ಎಲ್ಲ ಓಡಿ ಹೋಯ್ತು.
ಆಕ್ಚುಲಿ ಯಾರ್ ಬ್ಲಡ್ ಇಷ್ಟ ಆಗುತ್ತೋ ಅದು ಕುಡಿಯುತ್ತೆ. ಆ? ಯಾರ್ ಬ್ಲಡ್ ಇಷ್ಟ ಆಗುತ್ತೋ ಅದನ್ನ ಕುಡಿಯುತ್ತೆ. ಅದು ಹಂಗಿದ್ರೆ ಉಮೇಶ್ ಆಗಿ ಹೋಗೋದು. ಉಮೇಶ್ ಕಾಲ್ ನೋಡ್ಕೋ, ನಂಗೆ ಯಾಕೋ ನಿನ್ ಕಾಲ್ ಮೇಲೆ ಇಮ್ಲ ನೋಡಿ ಹೇಳ್ತೀಯಂತ ಅನ್ಕೋತೀನಿ. ನಶ ಎಣ್ಣೆ ನಶ 5 ನಿಮಿಷ ಅಷ್ಟೇ ಉಮೇಶ. ಎಣ್ಣೆ, ಎಣ್ಣೆ. ಶಾಶ್ವತ ಅರ್ಧ ಗಂಟೆ ಇಮ್ಲ ಶಾಶ್ವತ್ ಗೌಡ್ರು. ಗೈಸ್ ನೋಡಿ, ಇವತ್ತು ನಾವು ಬಂದಿದ್ದೀವಿ ಅಬ್ಬೆ ಫಾಲ್ಸ್. ಜಸ್ಟ್ ಕಿಡ್ಡಿಂಗ್ ಗೈಸ್. ಯಾವ್ದದು? ಬಿದಿರುಗೂಡ ಹತ್ರ ಇರುವ ಅಬ್ಬೆ ಫಾಲ್ಸ್ ಇದೆ, ಇದಲ್ವಾ? ತುಂಬಾ ಇನ್ನ ಮುಂದೆ ಇದ್ಯಾ? ಕಿತ್ತೋಗಿರೋ ಜೋಕ್ ಮಾಡಿದಾರೆ, ನಗ್ಬೇಕು ಅಳ್ಬೇಕಾ ಗೊತ್ತಾಗ್ತಿಲ್ಲ. ಗೈಸ್ ಇನ್ನ ಮುಂದೆ ಇದೆಯಂತೆ, ಬನ್ನಿ ಹೋಗೋಣ. ಕಿತ್ತೋಗಿರೋ ಜೋಕ್ ಮಾಡಕ್ಕೆ ಅಯ್ಯೋ ಕಸಿನ್ ಬ್ರದರ್ಸ್. ನಾನು ಈಗ ಡೆಟಾಲ್ ಹೆಂಗೆ ರಾಜ್ಬಿ ಶೆಟ್ಟಿ ಮತ್ತೆ ಶಾಶ್ವತ್ ಗೌಡ್ರು ಕಸಿನ್ ಬ್ರದರ್ಸ್, ಅದೇ ತರ ಅದು ಮತ್ತೆ ಅಭಿ ಫಾಲ್ಸ್ ಕಸಿನ್ ಬ್ರದರ್ ಅಂತ ಹೇಳಿ ಶಾಶು ಅವ್ರು ಹೇಳ್ತಿದ್ದಾರೆ. ನೋಡಿ ಇಂಥ ಸೌಂಡ್ ಬರ್ತೀಯ ನೋಡಿ, ಅದು ಫಾಲ್ಸ್ ಇರ್ಬೋದು. ಜಸ್ಟ್ ಕಿಡಿಂಗ್ ಗೈಸ್. ಟ್ರ್ಯಾಕ್ಟರ್ ಸೌಂಡ್ ಅದು. ಹಾ ನಿನ್ ಜನ್ಮಕ್ಕೆ ಹೋಗೋ. ಈಗ ಇಲ್ಲಿಂದ ರಿಯಲ್ ಇಮ್ಲಾ ರೋಡ್ ಸ್ಟಾರ್ಟ್. ಬನ್ನಿ ಏನಾಯಿ ಮಮ್ಮ ಬನ್ನಿ ಬನ್ನಿ ಅಮ್ಮ ಪಾಪ ಮಮ್ಮಿ ಬೇಡಬೇಡಣ ಅಣ್ಣ. ಲೋಕಲ್ ಅಣ್ಣ, ಲೋಕಲ್ 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 ಅಣ್ಣ. ಅಣ್ಣ ನಾವು ಲೋಕಲ್ ಏನಾರ ಇಲ್ಲಿ ಮಾತಲ್ಲಿ ಮಾತಾಡ್ಕೋಣ. ಕೊಚ್ಚುತ್ತೆ ಕೊಡು. ಏನ್ ಮಾಡಲ್ಲ ಬಾಕ ನೀನು. ನೋಡಿ ನಾವು ಇಂಬ್ಳಕ್ಕೆಲ್ಲ ಹೆದರ್ತಾರೆ, ಆಗ್ಲೇ ಮನುಷ್ಯಲ್ಲ. ಸೊ ನಾವಿವಾಗ ವಾಪಸ್ ಹೋಗ್ಬೇಕು. ನಾವು ಬೇರೆ ದಾರಿಲಿ ಹೋಗ್ಬೇಕಿತ್ತು, ಈ ದಾರಿಲಿ ಬಂದಿದ್ದೀವಿ. ಹಿಂಗೆ ಹೋಗ್ಬೇಕಾ? ಮುಂದಿಂದನೇ ಹೋಗೋಣ. ಶಾಶ್ವತ್ ಗೌಡ್ರು ಮುಂದೋಗ್ತಿದ್ದಾರೆ ದಾರಿ ತೋರ್ಸಕ್ಕೆ. ಇದು ಮುಂಡುಗ ಅಂತ. ಇದು ದೀಪಾವಳಿ ಟೈಮಲ್ಲಿ ಮಲೆನಾಡಲ್ಲಿ ಜಾಸ್ತಿ ಅದನ್ನ ಒಂದು ಶ್ರೇಷ್ಠತೆ ಉಪಯೋಗಿಸ್ತೀವಿ. ಇದು ಬೀದರ್ ಇರುವ ಅಬ್ಬೆ ಫಾಲ್ಸ್. ಬನ್ನಿ ಈಗ ಒಳಗಡೆ ಹೋಗೋಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮುಂದೆ ನೀವು ಹೋಗ್ತೀರಾ? ಫಸ್ಟ್ ಮುಂದೆ ಬಕ್ರಾನ ಕಳ್ಸೋಣ. ಅವ್ರು ಬಕ್ರಾ ಆದ್ರೆ ನಾವು ಸೇಫ್ಟಿಯಾಗಿ ಹೋಗೋಣ. ನೋವಿದೆ, ಆಕ್ರೋಶ ಇದೆ. ನೀರಲ್ಲಿ ಬೇಗ ಹತ್ತಲ್ವಾ ಅಂತ ಕೇಳಿದ್ರೆ ನೀರಲ್ಲಿ ಇಮ್ಳ ಇರಲ್ವ ಅಂತ ಆವಿರುತ್ತೆ. ಅದು ಯಾವ ಮಹಾನುಭಾವ ಹೇಳೋದ್ನು? ಗೈಸ್ ಬಕ್ರಾ ಮಾತ್ರ ತುಂಬಾ ಕಷ್ಟ ಪಡ್ತಿದ್ದಾರೆ. 4 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖುಷಿ ಆಗ್ತಾರೆ. ನಮ್ದು ಮಾಡ್ಕೊಳ್ಳಿ ಗೈಸ್, ನಾವು ಖುಷಿ ಪಡ್ತೀವಿ. ಓ ಬನ್ನಿ ಬನ್ನಿ ಬನ್ನಿ. ಓ ನೋ ಓ ನೋ. ಯಸ್ ಟ್ರೈ ಮಾಡ್ತೀರಾ? ಗೈಸ್ ನೋಡಿ, ಇಲ್ಲ ನಮ್ಗೆ ಅಬ್ಬೆ ಫಾಲ್ಸ್ ಯಾವ ತರ ಇದೆ ನೋಡಿ. ಮಾಡ್ಕೋಬಾ ಗೈಸ್ ನೋಡಿ, ಅಬ್ಬೆ ಫಾಲ್ಸ್ಗೆ ಹೋಗಕ್ಕೆ ಅಲ್ಲಿವರೆಗೂ ಸ್ವಲ್ಪ ಹಂಗೋ ಹಿಂಗೋ ದಾರಿ ಉಂಟು. ಇಲ್ಲಿ ಮತ್ತೆ ನಾವು ಕಾಡಲ್ಲಿ ಪ್ರಯಾಣಿಸಬೇಕಾಗುತ್ತೆ. ನೋಡಿ ನಮ್ಮೊಟ್ಟಿಗಿದ್ದಾರೆ ಇವತ್ತು BBC ಅಂದ್ರೆ ಬಕ್ರಾ ಬಿಹೈಂಡ್ ಕ್ಯಾಮ್ರಾ. ಆ ಬಕ್ರಾ ಯಾರು ಗೊತ್ತಾ? ಇವ್ರೆ. ಇಲ್ಲಿ ನೋಡಿದ್ರೆ ಬ್ರೋ, ಇಲ್ಲಿ ಅಜ್ಜೆ ನೋಡಿದ್ರೆ ಎಲ್ಲ ಏನೋ ಚಿರತೆ ಬಂದಂಗಿದೆ. ಅಲ್ಲ ಚಿರತೆಗೆ ಜೀವದಾನ, ರಕ್ತದಾನ ಓಕೆ, ಇಮ್ಲಾಗೆ ನಮ್ಮ ಜೀವನ ದಾನ ಮಾಡೋದಾ? ಬರೀ ಡೌಗಳು ನಿಂತ ಅಬ್ಬೆ ಫಾಲ್ಸ್ ಇದೆ ನನಕ್ಕೋ. ಇಲ್ಲ ಗೈಸ್, ಆಕ್ಚುಲಿ ಅದನ್ನ ತೆಗ್ದಿರೋದು ಬರ್ಕಳ ಫಾಲ್ಸ್ ಅಲ್ಲಿ. ಬಟ್ ಅಲ್ಲಿಗೆ ನಮ್ಗೆ ಅಲೋ ಇಲ್ದಿರೋದಕ್ಕೆ ನಾವು ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ಒಂದು ದೈವ ಮಂದಿರ ಇದೆ. ನಮ್ಮ ಅವತ್ತು ಇಲ್ಲಿ ಬಂದ್ರೆ ಯಾವುದೇ ರೀತಿಯ ನಾಣ್ಯದಾಗಲಿ ಕಸಕಡ್ಡಿ ಆಗಲಿ ಪ್ಲಾಸ್ಟಿಕ್ ಆಗಲಿ ನೀವು ಹಾಕ್ಬೇಡಿ. ಇವಾಗ ನಾವು ಅಬ್ಬೆ ಫಾಲ್ಸ್ ಅಲ್ಲಿ ಇದ್ದೀವಿ.
ಇಲ್ಲ ಬಾಬಾ, ನಿಮ್ಮ ಹತ್ರ ಎಲ್ಲ ಆಗುತ್ತೆ ಬಾಬಾ, ಬನ್ನಿ ಬಾಬಾ, ಬಾಬಾ ಬನ್ನಿ ಬಾಬಾ. ಮೊಬೈಲ್ ಇದೆ ಎಲ್ಲಾರ್ದು, ಅದ್ರಲ್ಲೇ ಇದೆ. ಬಾಬಾ ಫೈನಲಿ ಅಬ್ಬಿ ಫಾಲ್ಸ್ ಹತ್ರ ಬಂದಿದ್ದಾರೆ. ಮೇಲಿಂದ ನೀರು ಡೈರೆಕ್ಟ್ ಆಗಿ ಬಂದು ಇದರ ಮೇಲೆ ಬಿಟ್ಟಿದೆ. ಎರಡು ಪೂಜೆ ಇದೆ, ಈ ಬಗ್ಗೆ ಇತಿಹಾಸ ಬಗ್ಗೆ ಯಾರಾದ್ರೂ ಮಾತಾಡೋದು ಮಾಡಿ ಮಾಡ್ಬೋದು. ನಮ್ಮೂರಿನ ಗಣಪತಿ ಹಬ್ಬದ ಅಧ್ಯಕ್ಷರು ಸೇಫ್ ಆಗಿ ಬರ್ಬೇಕಂತ ಕೇಳ್ಕೊಳ್ತಿದೀವಿ. ಖಜಾಂಚಿಗಳವರು ಹುಷಾರಾಗಿ ಬರ್ಬೇಕು. ಖಜಾಂಚಿಗಳಿಗೆ ಸ್ವಾಗತ ಸುಸ್ವಾಗತ. ಮಳೆ ನೆನೆಬೇಡಿ, ಮತ್ತೆ ಗಣಪತಿ ಹಬ್ಬಕ್ಕೆ ಲೆಕ್ಕಾಚಾರ ಮಾಡೋರು ಇರಲ್ಲ. ಮಳೆಗಾಲದಲ್ಲಿ ಬೇರೆ ಮಳೆಯಲ್ಲಿ ನೆನೀತಾ ಇದ್ದಾರೆ. WPD ಪಿಲ್ಲರು. ಮಳೆ ಬರ್ತಾ ಇದೆ. ಕೆಲವು ಸರಿ ಜಾಸ್ತಿ ಮಳೆ ಬಂದಾಗ ಮೇಲ್ಗಡೆ ನೀರು ತುಂಬಿದ್ರೆ ಇಲ್ಲಿ ನಾವು ಆಮೇಲೆ ದಾಟಕ್ಕಾಗಲ್ಲ. ಹಾಂ ಹೌದು, ಮಂಜು ಬ್ರೋನ ಆಮೇಲೆ ನೆನೆಸ್ಕೋಬೇಕಾಗುತ್ತೆ. ಅವರು ಸಿಕ್ಕು ಬಿದ್ದು ಮಂಜು ಮೇಲೆ ಬಾಯ್ಸ್ ಥರ ರೆಸ್ಕ್ಯೂ ಮಾಡಿದರು. ಸೊ ನಮಗೂ ಹಾಗೆ ಮಾಡಬೇಕಾಗುತ್ತೆ. ಬೇಗ ಬನ್ನಿ ಅಂದರೆ ಅರ್ಥ ಆಗ್ತಾ ಇಲ್ಲ ಇವರಿಗೆಲ್ಲ. ಖಜಾಂಚಿಗಳು ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. ಬೇಗ ಬಿಟ್ರು. ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ ಉಮೇಶ್ ಅವರು. ಇವಾಗ ಎಲ್ಲರ ಕಣ್ಣು ಮನೋಜ್ ಅವ್ರ ಮೇಲೆ. ಮನೋಜ್ ಅವರು ಹೆಂಗ್ ಬರ್ತಾರಂತ ನೋಡೋಣ. ಮನೋಜ್ ಅವ್ರು 2 ಕಾಲಲ್ಲಿ ಹೋಗಿದ್ರು 4 ಕಾಲಲ್ಲಿ ಬರ್ತಾ ಇದ್ದಾರೆ.